ಗೆಳೆಯರೇ, ಇವತ್ತು ನಾವು ಫ್ಲಿಪ್ಕಾರ್ಟಲ್ಲಿ ಯಾವುದೇ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡದೆ ಯಾವುದಾದ್ರೂ ವಸ್ತುಗಳನ್ನ EMI ಮೂಲಕ ತರಿಸ್ಕೊಳ್ಳೋದು ಹೇಗೆ ಅಂತ ನಾನು ಇವತ್ತು ಹೇಳ್ತೀನಿ. ಇಲ್ಲಿ ಮೊದಲು ಅದನ್ನು ಫ್ಲಿಪ್ಕಾರ್ಟ್ ಪೇ ಲೇಟರ್ EMIನ ಆ್ಯಕ್ಟಿವೇಟ್ ಮಾಡ್ಕೋಬೇಕಾಗತ್ತೆ. ಎಲ್ಲಿ ಹೋಗಿ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಎಲ್ಲವನ್ನು ಕೂಡ ನಾನು ಹೇಳ್ತೀನಿ. ಇಲ್ಲಿ ಒಂದು ಪ್ರಾಡಕ್ಟ್ನ ನಾನು ಇಲ್ಲಿ ಪ್ರಾಡಕ್ಟ್ನ ಬುಕ್ ಮಾಡಿ ತೋರಿಸ್ತೀನಿ ವಿದೌಟ್ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು. ಇಲ್ಲಿ ನೋಡಿ, ಯಾವುದಾದ್ರೂ ಈ ಒಂದು ಫೋನ್ನ ಸೆಲೆಕ್ಟ್ ಮಾಡಿದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇದನ್ನು ಬುಕ್ ಮಾಡಬೇಕಾದ್ರೆ ನಾನು ಯಾವ ಒಂದು ಆಪ್ಷನ್ನ ಆಯ್ಕೆ ಮಾಡ್ಕೋತೀನಿ, ಯಾವ ರೀತಿ ಬುಕ್ಕಿಂಗ್ ಮಾಡ್ತೀನಿ ಅಂತ ನೋಡಿ. ಇಲ್ಲಿ ಬೈ ನೌ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಬೈ ನೌ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇದನ್ನ ಸ್ಕಿಪ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೀವು ಅಡ್ರೆಸ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ರೆಗ್ಯುಲರ್ ಆಗಿ ಯಾವ ರೀತಿ ನೀವು ಆರ್ಡರ್ ಮಾಡ್ತೀರಾ ಅದೇ ರೀತಿ ಮಾಡ್ಕೊಳ್ಳಿ. ಇಲ್ಲಿ ಸೂಪರ್ ಕಾಯಿನ್ಸ್ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ನಂತರದಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ವೇಟ್ ಮಾಡೋಣ. ವೇಟ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇನ್ ಇಂಪಾರ್ಟೆಂಟು, ಇಲ್ಲಿ ಯಾವ ಆಪ್ಷನ್ ತೊಗೋಬೇಕು ಅಂತ ನೋಡಿ. ಇಲ್ಲಿ ಎಲ್ಲ ರೀತಿಯ ಆಪ್ಷನ್ಸ್ಗಳು ಇರುತ್ತೆ ಸ್ನೇಹಿತರೆ. ಇಲ್ಲಿ ಫ್ಲಿಪ್ಕಾರ್ಟ್ EMI ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ಈ ರೀತಿ OTP ಬರುತ್ತೆ, ವೆರಿಫೈ ಆಗುತ್ತೆ. ಅಥವಾ ನೀವು ಇದುವರೆಗೂ ಈ ಒಂದು ಫ್ಲಿಪ್ಕಾರ್ಟ್ EMIನ ಆ್ಯಕ್ಟಿವೇಟ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಒಂದು ಆ್ಯಕ್ಟಿವೇಟ್ ಅನ್ನುವಂಥ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ನಂಬರ್ನೆಲ್ಲ ಹಾಕಿ OTPನೆಲ್ಲ ಹಾಕಿ ಕೆಲವೊಂದಿಷ್ಟು ಡೀಟೇಲ್ಸ್ನ ಹಾಕಿ KYC ಮಾಡ್ಕೋಬೇಕಾಗುತ್ತೆ. ಅದನ್ನು ಆ್ಯಕ್ಟಿವೇಟ್ ಮಾಡಿದ ನಂತರದಲ್ಲಿ ನಿಮ್ಮ ಒಂದು EMI ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ. ಆದ ನಂತರದಲ್ಲಿ EMI ಆ್ಯಕ್ಟಿವೇಟ್ ಆದ ನಂತರದಲ್ಲಿ ನಿಮಗೆ EMI ಪ್ಲ್ಯಾನ್ಗಳು ನಿಮಗೆ ತೋರಿಸುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ. EMI ಪ್ಲ್ಯಾನ್ಗಳನ್ನ ನೀವು ಒಂದು ಸಾರಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಸ್ವಲ್ಪ ಕೆಳಗಡೆ ಬರ್ತೀನಿ. ಇಲ್ಲಿದೆ ನೋಡಿ, ಸಿ ಪ್ಲ್ಯಾನ್ಸ್ ಅಂತ ಆಪ್ಷನ್ ಇಲ್ಲಿ ಬರುತ್ತೆ. ಇಲ್ಲಿ 3 ಸೂಪರ್ ಪೇ 3 ಅಂತ ಇದು ಬೇರೆ ಆಪ್ಷನು. ಇಲ್ಲಿ ಸಿ ಪ್ಲ್ಯಾನ್ಸ್ ಅಂತ ಏನಿದೆ, ಇಲ್ಲಿ ಆ್ಯಕ್ಟಿವೇಟ್ ಅನ್ನುವಂಥ ಆಪ್ಷನ್ ಬರ್ತಾ ಇರುತ್ತೆ. ಇಲ್ಲಿಂದ ನೀವು ಆ್ಯಕ್ಟಿವೇಟ್ ಮಾಡಿದ ನಂತರದಲ್ಲಿ ಇಲ್ಲಿ ಪ್ಲ್ಯಾನ್ಗಳು ಇಲ್ಲಿ ಈ ರೀತಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. 6 ತಿಂಗಳ ಪ್ಲ್ಯಾನು, 9 ತಿಂಗಳ ಪ್ಲ್ಯಾನು, 12 ತಿಂಗಳ ಪ್ಲ್ಯಾನು, ಯಾವ ಪ್ಲ್ಯಾನ್ ಬೇಕು ನಿಮಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಚೂಸ್ ಪ್ಲ್ಯಾನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಚೂಸ್ ಪ್ಲ್ಯಾನ್ ಅಂತ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ನೋಡಿ, ಈ ರೀತಿ ಸೆಲೆಕ್ಟ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಕನ್ಫರ್ಮ್ ಅಂತ ಕ್ಲಿಕ್ ಮಾಡಬೇಕು. ಮಾಡಿದ ನಂತರದಲ್ಲಿ ನಮ್ಮ ಒಂದು ಪ್ಲ್ಯಾನ್ ಅನ್ನೋದು ಸಂಪೂರ್ಣವಾಗಿ ಸೆಲೆಕ್ಟ್ ಆಗಿದೆ. ಇಲ್ಲಿ ಕನ್ಫರ್ಮ್ ಆರ್ಡರ್ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕನ್ಫರ್ಮ್ ಆರ್ಡರ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೀವು ನೋಡ್ತಾ ಇರ್ಬೋದು, ಯಾವುದೇ ಡೆಬಿಟ್ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡು ಯಾವುದೇ ಕಾರ್ಡನ್ನು ನಾನು ಯೂಸ್ ಮಾಡಿಲ್ಲ. ಇಲ್ಲಿ ಫ್ಲಿಪ್ಕಾರ್ಟ್ ಕಡೆಯಿಂದ ಒಂದು ಲಿಮಿಟ್ ಸಿಗುತ್ತೆ ಸ್ನೇಹಿತರೆ, ನಿಮಗೆ ಒಂದು EMI ತೊಗೊಳ್ಳೋದಕ್ಕಾಗಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಡಿಮೆ ಸಿಗುತ್ತೆ, ನಂತರದಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡ್ತಾ ಹೋದಂಗೆ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ನನ್ನ ಒಂದು ಅಮೌಂಟ್ ಅನ್ನೋದು ಈಗ ಸದ್ಯಕ್ಕೆ 90,000 ಆಗಿದೆ. ಯಾಕೆಂದರೆ ತುಂಬ ದಿನದ ಹಿಂದೆ ನಾನು ಆ್ಯಕ್ಟಿವೇಟ್ ಮಾಡಿ ತುಂಬ ಟ್ರಾನ್ಸಾಕ್ಷನ್ಸ್ಗಳನ್ನ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಡಿಮೆ ಸಿಗ್ಬೋದು. ಕಡಿಮೆ ಸಿಕ್ಕರೆ ಅದು ಎಷ್ಟು ಸಿಕ್ಕಿರುತ್ತೆ ಅದರಲ್ಲೇ ನೀವು ಶಾಪಿಂಗ್ ಮಾಡ್ಕೊಳ್ಳಿ. ಸರಿಯಾಗಿ ನೀವು ರೀಪೇಮೆಂಟ್ ಮಾಡಿದ ನಂತರದಲ್ಲಿ ನಿಮ್ಮ ಒಂದು ಒಂದು ಸಿಬಿಲ್ ಇರುತ್ತೆ, ಅಥವಾ ನಿಮ್ಮ ಒಂದು ಏನು ಟ್ರಾನ್ಸಾಕ್ಷನ್ ಬೇಸ್ ಮೇಲೆ ನಿಮಗೆ ಅದು ನಿಮ್ಮ ಒಂದು ಲಿಮಿಟ್ನ ಜಾಸ್ತಿ ಮಾಡ್ತಾರೆ. ಈ ರೀತಿ ನಾವು ಫ್ಲಿಪ್ಕಾರ್ಟ್ನಲ್ಲಿ EMI ಮೂಲಕ ಆರ್ಡರ್ನ ಪ್ಲೇಸ್ ಮಾಡಬಹುದು. ಅದು ಕೂಡ ಯಾವುದೇ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಇಲ್ಲದೆ.